ಇಲ್ಲಿ ಬೆಳಗಾಗಿರ್ತೈತೆ. ಬೆಳಗಾದರೆ ಧನರಾಜ್ ಅವರು ಎದ್ದು ಇಲ್ಲಿ ಕುಂತಿರ್ತಾರೆ. ಧನರಾಜ್ ಅವರು ಎದ್ದು ಇಲ್ಲಿ ಕುಂತಾಗ ಸ್ನೇಹ ಬರ್ತಾಳೆ. ಫ್ರೆಶ್ ಅಪ್ ಆಗಿ ಎಲ್ಲ ಬಂದು ಡೈನಿಂಗ್ ಟೇಬಲ್ ಹತ್ರ ಕೂಡ್ತಾಳೆ ಟಿಫಿನ್ ಮಾಡ್ಲಿಕ್ಕಂತ. ಅವಳಿಗೆ ಸುಸ್ತು ಟಯರ್ಡ್ ಆಗ್ತಿರೋದು ನೋಡಿ ಅವ್ರ ಅಪ್ಪಾಜಿ ಅವರು ಧನರಾಜ್ ಅವರು ಸ್ವಲ್ಪ ತಿಂಡಿ ತಿನ್ನಮ್ಮಂತ ವಾಣಿಗೆ ಸ್ವಲ್ಪ ತಿಂಡಿ ಬಡಿಸಮ್ಮ ಅಂತ ಹೇಳಿ ಹೇಳ್ತಾ ವಾಣಿ ಬಂದು ತಿಂಡಿ ಬಡ್ಸಕ್ಕಂತ ಬಂದು ಆದರೂ ಕಂದ ಸರಿಯಾಗಿ ಊಟ ತಿಂಡಿ ಮಾಡಿ ತುಂಬ ದಿನ ಆಯ್ತಮ್ಮ ಅಂತ ಹೇಳ್ತಿರ್ತಾನೆ. ಆವಾಗ ವಾಣಿ ನಗ್ತಾನೇ ಇರ್ತಾಳೆ, ಸ್ಮೈಲ್ ಮಾಡ್ಕೊಂಡು, ಕಂದ ಪ್ರೇಮ ಸತ್ತೋಗಿದ್ದಾಳೆ, ಅವಳ ಹೆಸರನ್ನ ನಿನ್ನ ಮನಸ್ಸಿಂದ ತೆಗ್ದಾಕ್ಬಿಡು ಅಂತ ಹೇಳಿ ಅವ್ರ ತಂದೆ ಆಕೆಗೆ ಮೋಟಿವೇಶನ್ ಮಾಡ್ತಾರೆ. ನಾನು ಅವಳ ಹೆಸರು ಕೂಡ ನಿನ್ನ ಹತ್ರ ಸುಳಿಲಾರ್ದಂಗೆ ನೋಡ್ಕೊತೀನಿ ಅಂತ ಭರವಸೆ ಕೊಡ್ತಾನೆ. ಅವಳು ಸ್ನೇಹ ಸುಮ್ಮನೆ ಇರ್ತಾಳೆ, ಏನು ರಿಯಾಕ್ಟ್ ಮಾಡಲ್ಲ. ನಿದ್ದೆ ಇಲ್ಲದೇನೂ ಹುಚ್ಚಿಡ್ದಂಗೆ ಆಗ್ತಿದೆ, ಊಟ ಹಸುವಿಗೆ ತಲೆ ಸುತ್ತಾ ಇದೆ ಡ್ಯಾಡಿ ಅಂತೇಳಿ ಸ್ನೇಹ ಹೇಳ್ತಾಳೆ. ಇದೇ ಟೈಮಿಗೆ ಸ್ನೇಹಾಗೆ ಒಂದು ಫೋನ್ ಬರುತ್ತೆ. ವಾಣಿ ಸ್ಮೈಲ್ ಮಾಡ್ಕೊತ ಒಳಗೆ ನಗ್ತಾನೆ ಇರ್ತಾಳೆ ಊಟ ಬಡಿಸ್ಕೊಂಡು. ಅದೇ ಟೈಮಿಗೆ ಅವಳಿಗೆ ಫೋನು ಇವಳ್ದು ವಾಯ್ಸ್ ಮೆಸೇಜಿನ ಫೋನ್ ಬಂದಿರ್ತೈತಿ ಪ್ರೇಮಂದು. ಅವಳು ಸುಮ್ಮನೆ ಟೆನ್ಷನ್ ಆಗಿಬಿಡ್ತಾಳೆ ಸ್ನೇಹ. ಅವಳು ಫೋನ್ ರಿಸೀವ್ ಮಾಡಿ ಸ್ನೇಹ ಅಂಥೇಳಿ ಅವಳು ವಾಯ್ಸ್, ನನ್ನನ್ನು ಬಿಟ್ಟು ಒಬ್ಬಳೇ ಊಟ ಮಾಡ್ತಾ ಇದ್ದೀಯೇನೆ, ನಿನ್ನೇನೋ ಒಂದು ತುತ್ತು ಕೊಟ್ಟಿಲ್ಲ ನನಗೆ ಅಂತೆಲ್ಲ ಸತಾಯಿಸ್ತಾ ಇರ್ತಾಳೆ ಫೋನಲ್ಲಿ. ವಾಣಿ ಒಳಗೆ ನಗ್ತಿರ್ತಾಳೆ. ಅವಳು ಧನರಾಜ್ ಊಟ ಮಾಡ್ತಾನೆ ಇರ್ತಾನೆ ಅವ್ರ ಪಾಡಿಗೆ. ಅವರು ನನಗೆ ಒಂದು ತುತ್ತು ಕೊಟ್ಟಿಲ್ಲ, ನೀನು ಕೊಟ್ಟಿಲ್ಲ ಅಂದರೆ ನೀನು ತಿಂತಿರೋ ಊಟ ಎಲ್ಲ ವಿಷ ಆಗುತ್ತೆ, ನೀನು ಕುಡಿತಾ ಇರೋ ನೀರು ವಿಷ ಆಗುತ್ತೆ, ನೀನು ಸೇವಿಸ್ತಾ ಇರೋ ಗಾಳಿನೂ ವಿಷ ಆಗುತ್ತೆ, ಉಸಿರಾಡುತ್ತಾ ಇರುವ ಗಾಳಿನೂ ವಿಷ ಆಗುತ್ತೆ ಅಂತ ಅವಳು ಸ್ನೇಹ ಹೆದ್ರುಕೊಂಡು ಊಟ ಎಲ್ಲ ತಳ್ಳಿ ಅವಳು ಪ್ರೇಮ ತನ್ನ ಪಾಡಿಗೆ ತನ್ನಾಗ್ತಿರ್ತಾಳೆ. ಸ್ನೇಹ ಓಡೋಗಿ ರೂಮ್ ಬಾಕ್ಲು ಹಾಕ್ಕೊಂಡ್ಬಿಡ್ತಾಳೆ. ಊಟ ಗೀಟ ಎಲ್ಲ ತಳ್ಳಿ ಧನರಾಜ್ ಗಾಬರಿ ಆಗ್ತಾನೆ. ಧನರಾಜ್ನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ, ಮಗಳೇ ಡೋರ್ ತೆಗಿ ಅಂತ ಇಲ್ಲಿ ವಾಣಿಗೆ ಪ್ರೇಮ ಫೋನ್ ಮಾಡ್ತಿರ್ತಾಳೆ. ಅದೇ ಟೈಮಿಗೆ ಧನರಾಜ್ ಬಾಗಿಲು ತೆಗಿ ಅಂತೇಳಿ ಹೇಳ್ತಾನೆ. ಬಾಗಿಲು ತೆಗಿ, ಏನಾಯ್ತಮ್ಮ ಬಾಗಿಲು ತೆಗಿ, ಯಾರು ಫೋನು ಹೇಳಿ. ಅವಳು ಏನು ಹೇಳಿದೆ ಕೇಳಲ್ಲ. ಇವಾಗ ಇದೇ ಟೈಮಿಗೆ ವಾಣಿಗೆ ಫೋನ್ ಮಾಡಿ ಎಲ್ಲ ಎನ್ಕ್ವೈರಿ, ಅಕ್ಕ ನೀವು ಫೋನ್ ಮಾಡಿದೆ ಹೆದರ್ಕೊಂಡು ರೂಮಿಗೆ ಓಡೋಗ್ಬಿಟ್ಟೆ ಅಂತ. ಇವಾಗ ಪ್ರೇಮ ಕಾವ್ಯ ಇಬ್ಬರು ಮಾತಾಡ್ತಾ ಇರ್ತಾಳೆ. ತಿಂಡಿನೂ ತಿಂದಿಲ್ಲ, ನಿದ್ದೆನೂ ಒಂದು ತುತ್ತಿ ಅವರಪ್ಪ ಹೇಳಿದ್ರು ಕೇಳಿ ಬಾಗಿಲೇ ತೆಗಿತಾ ಇಲ್ಲ. ಶಬ್ಬಾಷ್ ವಾಣಿ, ಇವತ್ತು ಅವಳಿಗೆ ಊಟ ಸೇರ್ತಾ ಇಲ್ಲ. ನಾಳೆ ಮದುವೆ ಶಾಸ್ತ್ರ ಶುರು ಆಗಲಿ ನೋಡ್ತಾ ಇರು ಅಂಥೇಳಿ ಕಾವ್ಯ ಪ್ರೇಮ ಇಬ್ಬರು ಫೋನ್ ಮಾಡಿ ಹೇಳಿದ ವಾಣಿಗೆ. ಇದೇ ಟೈಮಿಗೆ ಇಲ್ಲಿ ಕಲ್ಯಾಣಿ ಸುಸ್ತಾಗಿ ಕುಂತಾಗ ಶ್ರೀಧರ್ ಹೇಳ್ತಾನೆ, ಆಸ್ಪತ್ರೆಗೆ ಹೋಗೋಣ ನಡಿ ಅತ್ತಿಗೆ ಅಂತಂದು. ನನ್ನ ಕಾವ್ಯ, ನಾನು ಆವಾಗಲೇ ಹೇಳಿದ್ದೆ ಅವ್ರಿಗೆ ಸುಸ್ತಾದಾಗಲೇ ಆಸ್ಪತ್ರೆಗೆ ಹಾಕೊಂಡು ಹೋಗೋಣ, ನೀವು ಯಾರೂ ಕೇಳೋದಿಲ್ಲ ನನ್ನ ಮಾತು ನೀವು ಅಂಥೇಳಿ ಶ್ರೀಧರ್ ಬೈತಾನೆ. ಅತ್ತಿಗೆ ಹೀಗಾದಾಗ ದಯವಿಟ್ಟು ಆಸ್ಪತ್ರೆಗೆ, ಇಲ್ಲ ಅಂದರೆ ಹೀಗೆ ಆಗೋದಂತ. ಶ್ರೀಧರ್ ನನಗೇನಾಗಿದೆ. ಅದೇ ಟೈಮಿಗೆ ಆಚಾರಿ ಬಂದುಬಿಡ್ತಾರೆ. ಆಚಾರಿ ಬಂದು ನೀವು ಬರ್ರಿ, ಓಕೆ ಯಾರು ಬರೋಕ್ಕೆ ಹೇಳಿದ್ದು ಅಂತೇಳಿ. ಇಲ್ಲ ಇಷ್ಟು ಅದು ಕಲ್ಯಾಣಿಗೆ ಗೊತ್ತಿರಲ್ಲ, ಇವಳು ಕರೆಸಿರ್ತಾಳೆ ಮಹೇಶ್ವರಿ ಮದುವೆ ಡೇಟ್ ಫಿಕ್ಸ್ ಮಾಡಲಿಕ್ಕೆ ಅಂಥೇಳಿ. ಅದು ಬೇಡ, ಇನ್ನು ನಮ್ಮ ಪ್ರೇಮನ ನೆನಪೇ ಮಾಡಿಸಿದ್ರೆ ಅಷ್ಟು ಜಲ್ದಿ ಮದುವೆದೇನು ಅವಶ್ಯಕತೆ ಅಂತ, ಸಮಯ ಯಾವತ್ತೂ ನಮಗೋಸ್ಕರ ಕಾಯಲ್ಲ ಅಕ್ಕ ಅಂಥೇಳಿ ಇವಳು ಮಹೇಶ್ವರಿ ಅವಳನ್ನ ಕನ್ವಿನ್ಸ್ ಮಾಡ್ತಾಳೆ ಕಲ್ಯಾಣಿಗೆ. ಪುರೋಹಿತರು ಹೇಳಿದೆವು ತುಂಬ ಒಳ್ಳೆಯ ದಿನ ಇದೆ, ಶುಭ ಕಾರ್ಯ ಯಾವುದನ್ನ ಇದ್ದರೆ ಮಾಡಿ ಮುಗಿಸ್ಬಿಡ್ಬೋದು ಅಂತ ಮಹೇಶ್ವರಿ ಹೇಳ್ತಾಳೆ. ಶ್ರೀಧರಿಗೆ ಇಷ್ಟ ಇರಲ್ಲ ಅದೆಲ್ಲ. ಆಚಾರಿ, ಇದು ಅಮೃತಗಳಿಗೆ ಅಮ್ಮ, ಏನು ಕೆಲಸ ಮಾಡಿದ್ರೂ ನೆರವೇರುತ್ತಮ್ಮ, ಯಾವ ಕೆಲಸಕ್ಕೂ ನಿರ್ವಿಘ್ನ ಬರಲ್ಲ ಅಂಥೇಳಿ ಹೇಳ್ತಾನೆ. ಶ್ರೀಧರ್ ಇದು ಮಹೇಶ್ವರಿ ಇದೆಲ್ಲ ಬೇಡ ಅಂಥೇಳಿ, ಕೊನೆ ಪಕ್ಷ ಕಾವ್ಯನ ಎದುರಿಗಾನ ಮಾತಾಡಬೇಡ ಇದೆಲ್ಲ ಅಂಥೇಳಿ ಹೇಳ್ತಿರ್ತಾನೆ.
ಮಹೇಶ್ವರಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ. ಅದೇ ಟೈಮಿಗೆ ಅವನು ರಾಮ್ ಬಂದು ಅಮ್ಮನ ನಿರ್ಧಾರದಲ್ಲಿ ತಪ್ಪೇನಿದೆಪ್ಪ ಅಂತಂದು ಹೇಳಿ ಅವ್ರ ಡ್ಯಾಡಿ ಅವ್ರ ಶ್ರೀಧರ್ ಹತ್ರನೇ ಜಗಳ ಆಡ್ತಾನೆ. ಆವಾಗ ಮದುವೆ ಇವತ್ತೆಲ್ಲ ನಾಳೆ ನಡೀಲೇಬೇಕಲ್ಲ ಅಂಥೇಳಿ ರಾಮ್ ಹೇಳಿದಾಗ ಅವ್ರ ಮನೆಗೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ನೋಡಿದ್ರೆ ನನ್ನ ತಾಯಿ ಆಸೆ ಏನಂತ ಮಗನಿಗೆ ಗೊತ್ತಾಯಿತು ಅಂಥೇಳಿ ರಾಮಿಗೆ ನಡೆಯೋ ಮಗನೇ ರೆಡಿಯಾಗಿ ಬಾ ಅಂತೇಳಿ, ನೀನು ಅಷ್ಟರೊಳಗೆ ರೆಡಿಯಾಗಿ ಬರೋವರೆಗೆ ಇವರು ಸ್ನೇಹ ಮನೆಯವರು ಬರೋ ಟೈಮ್ ಆಯಿತು, ನೀನು ಹೋಗಿ ರೆಡಿ ಆಗಂತ. ಆವಾಗ ಕಾವ್ಯ ಇದ್ದು ಕಲ್ಯಾಣಿಗೆ ಅತ್ತೆ ಹೆಂಗಿದ್ರು ರಾಮ್ ಅವರೇ ಪ್ರೇಮನ ಮದುವೆ ಆಗ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ, ಹೋಗಲಿ ಬಿಡಿ ಮದುವೆ ಮಾಡಿಸಿಬಿಡಿ ನೀನು ಅಂತ ಹೇಳ್ತಾ, ಬಂದೆ ತಡಿ ಒಂದು ನಿಮಿಷ ಅಂಥೇಳಿ ಮಹೇಶ್ವರಿ ಹೋಗ್ಬಿಡು. ಇದೇ ಟೈಮಿಗೆ ರಾಮ್ ರೂಮ್ ಒಳಗೆ ಹೋಗಿ ಇವಳು ಕಾವ್ಯನ ಮಾತು ಕೇಳಿ ಶ್ರೀಧರ್ಗೂ ಮತ್ತು ಕಲ್ಯಾಣಿಗೂ ಇಬ್ಬರಿಗೂ ತುಂಬ ಶಾಕ್ ಆಗುತ್ತೆ. ಇಬ್ಬರು ಹೋಗು ರೆಡಿ ಆಗು ಮಗನೇ ಅಂತೇಳಿ ಆವಾಗ ಒಂದು ರೂಮ್ ಒಳಗೆ ಡ್ರೆಸ್ ಚೇಂಜ್ ಮಾಡೋಕ್ಕಂತ ರಾಮ್ ಮತ್ತು ಪ್ರೇಮ ಇಬ್ಬರು ಬ್ರೈಟ್ ಕಲರ್, ಈ ಕಲರ್ ತಗೋ, ಈ ಕಲರ್ ಹಾಕು ಅಂತಂದು, ಮದುಮಗನ ಕಳೆ ಬರಬೇಕಲ್ಲ, ಹಾಕ್ತೀನಿ ನೋಡು ನಿನಗೆ ಆಸೆ ಅಲ್ಲವೇ ಕಣೆ ಗೂಬೆ ಅಂಥೇಳಿ ಅವನು ರಾಮ್ ಹೇಳ್ತಿರ್ತಾನೆ. ಅವಳು ತಮಾಷೆ ಮಾಡ್ತಿರ್ತಾಳೆ ಕಾವ್ಯ. ನನ್ನ ಗಂಡ ಚೆನ್ನಾಗಿ ಕಾಣಲಿ ಅಂತ ನನ್ನ ಆಸೆ ಅಂಥೇಳಿ ಅವಳು ಹೇಳ್ತಾಳೆ. ನನ್ನನ್ನು ಇದು ಮದುಮಗನ್ನೇ ಮಾಡು ಅಂತ ಹೇಳಿದೆ. ಜಗತ್ತಿನಲ್ಲಿ ತನ್ನ ಗಂಡನಿಗೆ ತಾನೇ ಮೊದಲನೇ ಅಂತ ಎರಡನೇ ಮದುವೆಗೆ ಎಲ್ಲ ಬಟ್ಟೆ ಗೀಟೆ ಆಯ್ಕೆ ಮಾಡ್ತಾ ಇರೋದು, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ ಅಂತ ಹೇಳಿ. ಇದು ನಾಟಕ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು, ಸುಮ್ಮನೆ ಇದೆಲ್ಲ ಕತೆ ಎಲ್ಲ ಶುರು ಈ ಶರ್ಟ್ ಇಲ್ಲ, ಈ 2 ಶರ್ಟಲ್ಲಿ ಯಾವ ಶರ್ಟ್ ಹಾಕ್ಕೊಂಡ್ಲಿ ಅಂಥೇಳಿ ಅವ್ನು ಹೇಳ್ತಾನೆ. ಇಲ್ಲಾಂದರೆ ನಾನು ಮನೆಯಲ್ಲಿ ಆಚೆ ಹೋಗ್ತೀನಿ, ಬೇಡ ನಿನ್ನ ಇಷ್ಟನೇ, ನನ್ನ ಇಷ್ಟ, ನೀನು ಯಾವ ಶರ್ಟನ್ನು ಹಾಕು ಅಂತ. ಇದು ಹಾಕು, ಸರಿ ಬಿಡು ಚೆನ್ನಾಗಿದೆ ಅಂತಂದು. ಆವಾಗ ರಾಮ್ ನಗ್ತಾ ಪ್ರೇಮ ನಿನಗೆ ನಾವು ಗೆಲ್ಲಕ್ಕಿಂತ ಒಂದು ಹೆಜ್ಜೆ ಮುಂದೆಗಿಂತ ನಾನು ಸುಂದರವಾಗಿ ಅಂದವಾಗಿ ಕಾಣಿಸ್ತೀನಿ ಅನ್ನೋ ಖುಷಿನೇ ಭಾಳ ಆಯ್ತಲ್ಲ. ಹೌದು ಸ್ವಾಮಿ, ದೆವ್ವ ಗಂಡ ದೇವಕುಮಾರನ ಥರ ಕಾಣಿಸ್ಲಿ ಅಂತ ಆಸೆ ಪಡ್ತೀನಿ ಅಂತ ಕಾವ್ಯ ಹೇಳ್ತಾಳೆ. ರಾಮ್ ಮತ್ತೆ ಸುಮ್ಮನೆ ಆಗ್ಬಿಡ್ತಾನೆ. ಅವರಮ್ಮ ಬಂದುಬಿಡ್ತಾಳೆ ಮಹೇಶ್ವರಿ, ರಾಮ್ ಅಂತೇಳಿ ಮಹೇಶ್ವರಿ ಬೆಡ್ರೂಮಿಗೆ ಬರ್ತಾಳೆ. ಆವಾಗ ಯಾರ ಹತ್ರ ಮಾತಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಏನೋ ಮಾಡ್ತಾಯಿದ್ಯಾ, ಯಾರ ಹತ್ರ ಮಾತಾಡ್ತಾ? ಅದು ಅಮ್ಮ ಫೋನಲ್ಲಿ ಯಾವ ಬಟ್ಟೆ ಹಾಕ್ಕೊಂಡೆ ಅಂತ ಸರಿ ಯಾರ ಜೊತೆನೋ ಮಾತಾಡ್ತಿದ್ದೆ ಅಲ್ಲ ಅಮ್ಮ, ಅದು ಫೋನಲ್ಲಿ ಸ್ನೇಹ ಜೊತೆ ಮಾತಾಡ್ತಾ ಇದೆಯಾ? ಹೌದಾ, ಸರಿ ಅಂಥೇಳಿ. ಎಲ್ಲಿದ್ದಾಳಂತೆ, ಎಷ್ಟೊತ್ತಿಗೆ ಬರ್ತಾಳಂತೆ, ಬೇಗ ಬರೋದಕ್ಕೆ ಕೇಳು, ಇಲ್ಲ ಅಂದರೆ ಒಬ್ಬೊಬ್ರು ಒಂದೊಂದು ಮಾತಾಡಿ ಎಲ್ಲದು ಹಾಳು ಮಾಡಿಬಿಡ್ತಾರೆ. ಸರಿ ಬರ್ತಾಯಿದ್ದಾಳೆ ಫಂಕ್ಷನ್ಗೆ, ಅವಳು ಒಳ್ಳೆ ಬಟ್ಟೆ ಹಾಕೋಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿತದೆ, ಬರ್ತಾರೆ ತಡಿ ಅಂತ. ಸರಿ ನೀನು ಬೇಗ ರೆಡಿಯಾಗಿ ಬಾ ಅಂಥೇಳಿ ಎಲ್ಲರೂ ನಿಂಗೋಸ್ಕರ. ಇದೇ ಟೈಮ್ ಒಳಗೆ ಧನರಾಜು ಮತ್ತು ಸ್ನೇಹ ಇಬ್ಬರು ಕಾರ್ ಹಿಡಿದು ಮನೆಯೊಳಗೆ ಬರ್ತಿರ್ತಾರೆ. ಇಬ್ಬರು ಮನೆಯೊಳಗೆ ಬರ್ತಿರೋದು ನೋಡಿಕೊಂಡು ಅದೇ ಟೈಮಿಗೆ ಪೂರ್ವಿ, ರಾಮ್ ತಂಗಿ ಪೂರ್ವಿ ಹೊರಗಡೆ ಬಂದು ಮಾತಾಡಿಸ್ತಾಳೆ. ಏನು ನೀವು ಸ್ವಲ್ಪ ಯಾಕೋ ಡಲ್ ಆಗಿದ್ದೀರಿ, ನಿದ್ದೆ ಆಗಿಲ್ಲ ಅಂತ ಹೇಳಿ ಎಲ್ಲ ಕೇಳ್ದ. ಅದೇ ಟೈಮಿಗೆ ಅವರು ಇಲ್ಲ ಒಳಗಡೆ ಬನ್ನಿ ಅಂತ ಅವನಿಗೆ ಮಹೇಶ್ವರಿ ಮತ್ತು ಕಿಟ್ಟಿ ಇಬ್ಬರು ಮಾತಾಡ್ತಾರೆ. ಆ ಸ್ನೇಹ ತಂದೆ ಧನರಾಜು ಮತ್ತು ಸ್ನೇಹ ಬಂದಿದ್ದಾನೆ. ಇವಳಿಗೆ ಅನುಮಾನ ಬರ್ತೈತಿ, ಅವಳು ರಾಮು ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ದ, ಅದು ಹೆಂಗೆ ಬಂದರು